ನಮಸ್ತೆ ಕುಟುಂಬದವರೇ, ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತೀರ? ನುಗ್ಗೆಕಾಯಿ ಸಾಂಬಾರು ಕಣ್ರಿ. ಮತ್ತೆ ಕಿತ್ತಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ 2 ಕಪ್ನಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಅದಾದಮೇಲೆ ಒಂದು ಕುಕ್ಕರ್ಗೆ 2 ಕಪ್ಪಿಗೆ 2 ಕಪ್ಪು ಎಕ್ಸ್ಟ್ರಾ ನೀರು ಹಾಕಬೇಕು. ಅಂದರೆ 4 ಕಪ್ ನೀರು ಹಾಕಿ ಈ ಥರ ಮುಚ್ಚಿ ಪ್ರತಿ ಸಾರಿ ಹೇಳ್ತೀವಿ, ವಿಷಲ್ ಎತ್ತಿ ನೋಡಿ ರಬ್ಬರ್ನ ತೊಳೆದು ನೀಟಾಗಿ ಹಾಕಿ 3 ವಿಷಲ್ ಕೂಗಿಸ್ಕೋಬೇಕು. ವಿಷಲ್ ಕೂಗ್ತಾ ಇರಲಿ. ಈ ಕಡೆ ನಾವು 3 kg ಅಷ್ಟು ನುಗ್ಗೆಕಾಯಿನ ಚಿಕ್ಕದಾಗಿ ಈ ಥರ ಮೆಟ್ಗತಿ ಸಹಾಯದಿಂದ ಹೆಚ್ಕೊಳ್ತಾ ಇದ್ದೀವಿ ಒಂದೇ ಅಳತೆಯಲ್ಲಿ. ನಮ್ಮ ಮನೇಲಿ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸಾಂಬಾರನ್ನ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೀಸನ್ ಇದ್ದಾಗ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿಕೊಂಡು ತಿನ್ನಿ, ಮಕ್ಕಳಿಗೂ ಕೂಡ ಕೊಡಿ. ಈ ಥರ ನಾವು ನೀಟಾಗಿ ಎಲ್ಲವನ್ನು ಹೆಚ್ಚಿಕೋಬೇಕು. ಅದಾದಮೇಲೆ ನಾವಿಲ್ಲಿ ನೋಡ್ಬೋದು ವಿಷಲ್ ಆಗೇ ಹೋಯಿತು. ಈ ಸೈಡು ನಾವು 4 ಈರುಳ್ಳಿ ತೊಗೊಂಡಿದ್ದೀವಿ. 4 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾಯಿದ್ದೀವಿ. ಇದು ಮಸಾಲ ಮಾಡೋಕ್ಕೆ ಚಿಕ್ಕಕ್ಕೇನು ಅವಶ್ಯಕತೆ ಇಲ್ಲ, ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಈ ಕಡೆ 4 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀವಿ. ಇದು ಕೂಡ ನಾವು ಮಸಾಲಕ್ಕೆ ಹುರ್ಕೊಳ್ಳೋಕ್ಕೋಸ್ಕರನೇ, ಅಂದರೆ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರನೇ. ಇದನ್ನು ಕೂಡ ನಾವು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತವೆ ಸ್ನೇಹಿತರೆ. ಕಟ್ ಮಾಡಿದಂತೂ ಆಯಿತು. ಈಗ ಮಸಾಲೆಗೆ ಬೇಕಾಗುವ ಸಾಮಗ್ರಿ ನೋಡ್ಕೊಳ್ಳೋಣ ಬನ್ನಿ. 3 ಚಮಚದಷ್ಟು ಕೊತ್ತಂಬರಿ ಕಾಳು, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 20 ಒಣಮೆಣಸಿನಕಾಯಿ, 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ, ಸ್ವಲ್ಪ ಗಸಗಸೆ, ಸ್ವಲ್ಪ ಚಕ್ರ ಮೊಗ್ಗು, ಸ್ವಲ್ಪ ಚಕ್ಕೆ, 4 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀವಿ. ಅದಾದಮೇಲೆ ನಾವಿಲ್ಲಿ ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಇದು ನಾವು ಸಾಂಬಾರು ಮಸಾಲೆಗೋಸ್ಕರ ಮಾಡ್ಕೊಳ್ತಾ ಇರೋದು. ಅದಾದಮೇಲೆ ಚಕ್ಕೆ, ಚಕ್ರ ಮೊಗ್ಗು, ಒಣಮೆಣಸಿನಕಾಯಿ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಕೈ ಆಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಗಸಗಸೆ, ಕೊತ್ತಂಬರಿ ಕಾಳು, ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಅದಾದಮೇಲೆ ನಾವು ಇದಕ್ಕೆ 4 ಎಸಳಷ್ಟು ಕರಿವೆ ಎಲೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕೈ ಆಡ್ಕೊಂಡು ಆದಮೇಲೆ ಹೆಚ್ಚಿದಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ನಾವು ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀವಿ, ನೋಡ್ಬೋದು ನೀವಿಲ್ಲಿ. ಅದಾದಮೇಲೆ ಹೆಚ್ಚಿದಂತಹ ಟೊಮೊಟೊ ಹಣ್ಣನ್ನು ಕೂಡ ಚೆನ್ನಾಗಿ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇರೋಣ. ಅದಾದಮೇಲೆ ನಾವು ಇದಕ್ಕೆ ಒಂದು 10 ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡಿದ್ವಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಕೊನೆಯದಾಗಿ 2 ಹಿಡಿಯಷ್ಟು ಉರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು. ಅದಕ್ಕೋಸ್ಕರ ಈಗ ಫ್ರೈ ಆಗಿ ಹೋಯಿತು. ಇನ್ನೇನು ಸ್ಟವ್ನ ಆಫ್ ಮಾಡ್ತೀವಿ ಅಂತ ಇದ್ದಾಗ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಅದಾದಮೇಲೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಮೇಲ್ಗಡೆ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತುರ್ಕೊಂಡಿದ್ವಿ, ಅದನ್ನು ಕೂಡ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಿಮ್ಮ ಮನೇಲಿ ಒಣ ಕೊಬ್ಬರಿ ಇಲ್ಲ ಅಂತ ಹೇಳಿದರೆ ಹಸಿ ಕೊಬ್ಬರಿನೂ ಹಾಕ್ಕೋಬೋದು ಸ್ನೇಹಿತರೆ. ಈಗ ಇದು ಫ್ರೈ ಆಗಿ ಹೋಯಿತು. ಇದನ್ನು ಬಿಸಿ ಇರ್ತದಾಗಲೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ಇಲ್ಲ ಸ್ವಲ್ಪ ಕೈ ಸುಡುತ್ತೆ ಅಂದರೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೋಬೋದು. ಅದಾದಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ನುಣ್ಣಗೆ ರುಬ್ಕೋಬೇಕು. ರುಬ್ಬಿದಂಥ ಮಿಶ್ರಣ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಮುಂಚೆನೇ ತಿಳಿಸಿದಂಗೆ ನಮ್ಮ ಮನೇಲಿ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸಾಂಬಾರನ್ನ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಮೊದಲಿಗೆ ಒಂದು ದೊಡ್ಡ ಸೌಟಲ್ಲಿ 1 ಸೌಟಷ್ಟು ಎಣ್ಣೆನ ಹಾಕ್ಕೊಂಡ್ವಿ. ಅದಾದಮೇಲೆ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಸೊಪ್ಪು ಚಟಪಟ ಅಂದಮೇಲೆ ನಾವಿದಕ್ಕೆ ಸಣ್ಣದಾಗಿ 3 ಈರುಳ್ಳಿನ ಹೆಚ್ಕೊಂಡಿದ್ವಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಅದಾದಮೇಲೆ ಚೆನ್ನಾಗಿ ನುಗ್ಗೆಕಾಯಿನ 3 ಪಟ್ಟು ತೊಳೆದ್ವಿ, ಏನು ಆವಾಗಲೇ ಕಟ್ ಮಾಡ್ಕೊಂಡಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಆವಾಗಲೇ ಬೇಯಿಸ್ಕೊಂಡಿದ್ದೀವಿ ತೊಗರಿಬೇಳೆ, ಅದನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ನಾವು ರಿಕ್ವೈರ್ಡ್ ಅಮೌಂಟಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ.
ಅಂದರೆ ನುಗ್ಗೆಕಾಯಿ ಬೇಯಬೇಕಲ್ವ, ಅದಕ್ಕೋಸ್ಕರ ಇದು ನುಗ್ಗೆಕಾಯಿ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಕೊತ ಕೊತ ಕುಸ್ಕೊಳ್ಳೋಣ. ಎಷ್ಟು ಹವೆ ಬರ್ತಾಯಿದೆ ನೋಡಿ, ಬಿಸಿ 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 ಹವೆ. ಇನ್ನೇನು ಬೆಂದಿದೆ ಅಂಥೇಳಿ ಹಿಚಿಕಿ ನೋಡಿದರೆ ಗೊತ್ತಾಗುತ್ತೆ. ಆವಾಗ ನಾವು ಇದಕ್ಕೆ ಈಗ ತಾನೇ ರುಬ್ಕೊಂಡಿವಲ್ಲ ಆ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಸ್ನೇಹಿತರೆ. ನಾವೇನಿಲ್ಲ ಅಂದರೂ ಒಂದು 30 ಜನಕ್ಕಾಗೋಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀವಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೋಬೇಕು. ನೀವು ಇದರಲ್ಲಿ ರಿಕ್ವೈರ್ಡ್ ಅಮೌಂಟನ್ನ ಕಡಿಮೆ ಮಾಡಿಕೊಂಡು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀವು ಮಾಡ್ಕೋಬೇಕು ಸ್ನೇಹಿತರೆ. ಕೊತ ಕೊತ ಕುದ್ದೇ ಹೋಯಿತು. ಇನ್ನೇನು ಸಾಂಬಾರು ತಯಾರಾಗೇ ಹೋಯ್ತು ಸ್ನೇಹಿತರೆ. ಬಿಸಿ ಬಿಸಿ ಜೋಳದ ಮುದ್ದೆ ಜೊತೆಗೆ ನುಗ್ಗೆಕಾಯಿ ಸಾಂಬಾರು, ಪಕ್ಕದಲ್ಲಿ ಬೋಟಿ ಹಪ್ಪಳ ತಿನ್ನಲು ತಯಾರಾಗಿದೆ ಸ್ನೇಹಿತರೆ. ಮತ್ತೆ ಕೆತ್ತಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಹೇಗೆ ಬಂದಿತ್ತು ಅಂಥೇಳಿ ಕಮೆಂಟ್ನ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಮರಿಬೇಡಿ ಕಣ್ರಿ, ಆವಾಗೇ ತಾನೇ ನಮಗೂ ಒಂದು ಮೋಟಿವ್ ಸಿಗೋದು. ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳಿಗೂ ಮಾಡಿಕೊಡಿ, ಅವರು ಕೂಡ ತಿಂದು ಖುಷಿ ಪಡಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು, ಧನ್ಯವಾದ.